ಡಿಸಿಸಿ ಬ್ಯಾಂಕ್ ಚುನಾವಣೆ 19ರಂದು ನಡೆಯುತ್ತಿದೆ. ಮೊನ್ನೆ 9ನೇ ತಾರೀಕಿನಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೆ. ಇಂದು ಮತ್ತೊಮ್ಮೆ ಸಾಂಕೇತಿಕವಾಗಿ ನಮ್ಮ ಕಾರ್ಯಕರ್ತರ ಜೊತೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ಎಂದು ಶಾಸಕ ವಿಶ್ವಾಸ್ ವೈದ್ಯ ಹೇಳಿದರು. ಶನಿವಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಜೀವನದಲ್ಲೇ ಮೊದಲ ಬಾರಿಗೆ ನಾನು ಸ್ಪರ್ಧೆ ಮಾಡುತ್ತಿದ್ದೇನೆ. ಎಲ್ಲ ನಮ್ಮ ಜನರ ಆಶೀರ್ವಾದದಿಂದ ಜಯ ಗಳಿಸುವ ಸಾಧ್ಯತೆ ಬಹಳಷ್ಟು ಇದೆ ಎಂದರು. ನಮ್ಮ ವಿರುದ್ಧ ಯಾರಾದರೂ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಎನ್ನುವ ವಿಚಾರಕ್ಕೆ ಮಾತನಾಡಿದ ಅವರು, ಇಲ್ಲಿಯವರೆಗೂ ಯಾರೂ ಮಾಡಿಲ್ಲ. 3 ಗಂಟೆ ತನಕ ಸಮಯ ಇದೆ, ಕಾದು ನೋಡಬೇಕಿದೆ. ಅವಿರೋಧ ಆಯ್ಕೆ ಆಗುವ ಚಾನ್ಸ್ ಇದೆ ಎಂದರು. ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ಗೋಕಾಕ್, ಮೂಡಲಗಿ ಸೇರಿ 8 ಕ್ಷೇತ್ರದಿಂದ ಅವಿರೋಧ ಆಯ್ಕೆ ಆಗುವ ಸಾಧ್ಯತೆ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರ ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಬಣಗಳಿಗೆ ನಿಮ್ಮ ಬಣ ಯಾವುದು ಎನ್ನುವ ವಿಚಾರ. ನಮ್ಮ ಬಣ ಜಾರಕಿಹೊಳಿ ಬಣ, ಒನ್ ಆ್ಯಂಡ್ ಓನ್ಲಿ ಜಾರಕಿಹೊಳಿ ಬಣ ಎಂದರು. ಅನಂತ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ. ಇವತ್ತು ಬೆಳಗಾವಿ ಮಧ್ಯವರ್ತಿ ಸಹಕಾರಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಾಳೆ 19 ತಾರೀಕಲ್ಲಿ ಜರುಗಲಿದ್ದು, ಇವತ್ತು ಮೊನ್ನೆ 9ನೇ ತಾರೀಕು ಗುರುವಾರದಂದು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೆ. ಇವತ್ತು ಕೂಡ ಮತ್ತೊಮ್ಮೆ ಸಾಂಕೇತಿಕವಾಗಿ ನಮ್ಮ ಕಾರ್ಯಕರ್ತರ ಜೊತೆ ಮತ್ತೊಂದು ಸಾರಿ ನಿರ್ದೇಶನವನ್ನು ಮಾಡಿದ್ದೇನೆ, ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ. ಸೊ ಇವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಖುಷಿ ಅಂತಂದರೆ, ಡಿಸಿಸಿ ಬ್ಯಾಂಕ್ ಮೊದಲ ಬಾರಿಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾಯಿದ್ದೆ. ಜೀವನದಲ್ಲಿ ಪ್ರಥಮ ಬಾರಿಗೆ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡಿದ್ದೇನೆ. ಎಲ್ಲ ನಮ್ಮ ಭಾಗದ ಜನರ ಆಶೀರ್ವಾದದಿಂದ ಜಯಗಳಿಸುವ ಸಾಧ್ಯತೆ ಭಾಳಷ್ಟಿದೆ. ಸರ್, ಈಗ ನಿಮ್ಮ ವಿರುದ್ಧ ಯಾರಾದರೂ ಇದುವರೆಗೆ ನಾಮಪತ್ರ ಸಲ್ಲಿಕೆ ಆಗಿದೆಯಾ? ಇಲ್ಲಿವರೆಗೂ ಆಗಿಲ್ಲ. ಇನ್ನೂ 1.5 ಗಂಟೆ ಟೈಮ್ ಇದೆ, ಕಾದು ನೋಡೋಣ. ಅಂದರೆ ಅವಿರೋಧ ಆಯ್ಕೆ ಹೊತ್ತಿಲಲ್ಲಿ ಇದ್ದೀರಿ ತಾವು? ಬಹುಶಃ ಆಗುವಂಥ ಸಾಧ್ಯತೆ ಇದೆ. ಆದರೂ ಇನ್ನೂ 1.5 ಗಂಟೆ ಟೈಮ್ ಇದೆ. 3 ಗಂಟೆವರೆಗೂ ಕಾದು ನೋಡಿ ಮತ್ತೆ ತಮ್ಮ ಮುಂದೆ ಬೇಕಾದ್ರೆ ಮಾಧ್ಯಮ ಮುಂದೆ ಬರ್ತೇನೆ. ಸರ್, ಈಗ ಭಾಳ ಫಸ್ಟ್ ಗುಲಾಲ ನಿಮ್ಮದ 3 ಗಂಟೆ ಗುಲಾಲ ಹಾರಿಸಿ ಆಮೇಲೆ ಹೋಗಿ. ಈಗ ನಮ್ಮ ಬೆಳಗಾವಿಯಿಂದ ರಾಹುಲ್ ಜಾರಕಿಹೊಳಿ ಇದ್ದಾರೆ, ಸವದತ್ತಿಂದ ಮಾಮನಿಯವರು ಇದ್ದಾರೆ, ಮತ್ತು ಚಿಕ್ಕೋಡಿಯಿಂದ ನಮ್ಮ ಗಣೇಶ್ ಹುಟ್ಟಿದ್ರು ಕೂಡ ವಿರೋಧ ಆಗುವ ಸಾಧ್ಯತೆ ಇದೆ. ಗೋಕಾಕ್ ಮತ್ತು ಮೂಡಲಗಿ ಸುಮಾರು ಒಂದು 7-8 ಮಿನಿಮಮ್ ಒಂದು 7-8 ಅವಿರೋಧ ಆಗುವಂಥ. ಆಮೇಲೆ ಅದರ್ಸದಿಂದ ಇವರು ಚಂದ್ರ ಜಾರಕಿಹೊಳಿ MLC ಕೂಡ ಅವಿರೋಧ ಆಗುವಂಥ ಸಾಧ್ಯತೆ ಭಾಳಷ್ಟಿದೆ. ನಿಮ್ಮಲ್ಲಿ ಭಾಳಷ್ಟು ಬಣಗಳಿವೆ. ಏನಂತಂದ್ರೆ ಒಂದು ಜಾರಕಿಹೊಳಿಯವ್ರ ಬಣ, ಇನ್ನೊಂದು ಕತ್ತಿಯವ್ರ ಬಣ, ಹಿಂಗೆ ಬೇರೆ ಬೇರೆ ಬಣಗಳಿವೆ. ತಾವು ಯಾವ ಬಣ ಅಂತ? ನಮ್ಮದು ಜಾರಕಿಹೊಳಿ ಬಣ, ಒನ್ ಆ್ಯಂಡ್ ಓನ್ಲಿ ಜಾರಕಿಹೊಳಿ ಬಣ. ಸರ್, ಈಗ ಭಾಳಷ್ಟು ಜನ ತಾವು ಈಗಾಗಲೇ ಶಾಸಕರಾಗಿದ್ದೀರಿ. ಶಾಸಕರಾದ್ಮೇಲೆ ಈಗ ಡಿಸಿಸಿ ಬ್ಯಾಂಕ್ ಕೂಡ ನಾನು ನಿಲ್ಲಬೇಕು ಅನ್ನುವಂಥದ್ದು ಅಟ್ರಾಕ್ಷನ್ ಏನು? ನಾನು ನಿಲ್ಬೇಕಂತ ಹೇಳಿ ಇಚ್ಛೆ ಪಟ್ಟವಲ್ಲ. ನಾನು ಎಲ್ಲ ನಮ್ಮ 34 ಸೊಸೈಟಿಯ ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರು ನಾನು ಒಂದು ಪೂರ್ವಭಾವಿ ಮೀಟಿಂಗನ್ನು ಮಾಡಿ ಪ್ರತಿಯೊಬ್ಬರನ್ನ ಕೇಳಿದೆ. ಯಾರಾದರೂ ನಿಲ್ಲೋರಿದ್ದರೆ ತಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ. ನಾನು ಆಲ್ರೆಡಿ ಈಗ ಶಾಸಕರಿದ್ದೀನಿ, ಇದನ್ನು ಕೆಲಸನ ಮಾಡೋಕ್ಕೆ ನಾನು ಸಂತೃಪ್ತಿದ್ದೀನಿ. ತಮಗೆ ಅವಕಾಶ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಮನೋಧನದಿಂದ ನಾನು ಮಾಡ್ತೀನಿ ಅಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಕೇಳಿದ್ದೆ. ಇಲ್ಲ ಮತ್ತು ಎದುರಾಳಿ ಬೇರೆಯವರು ಅವ್ರು ನಿಲ್ತಾ ಇದ್ದಾರೆ, ಅವಾಗ ಎಲ್ಲದಕ್ಕೂ ಸ್ಟ್ರಾಂಗ್ ಬೇಕಾಗ್ತೈತೆ. ತಾವು ನಿಂತರೆ ಒಗ್ಗಟ್ಟಿನಿಂದ ನಾವು ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಟೀಮ್ ಹೊಡಿತೈತೆ ಅಂತ ಹೇಳಿದ್ರು. ಸೊ ಹೀಗಾಗಿ ಅವರೇ ನನಗೆ ಒಂದು ಎಕರೆ ಜಾಗವನ್ನು ಕೊಡಿಸಿ ನನಗೆ ಸದಸ್ಯನ ಮಾಡಿ 1 ವರ್ಷದ ನಂತರ ಆ ಒಂದು ಸೊಸೈಟಿಯ ನಿರ್ದೇಶಕರನ್ನು ಕೂಡ 1.5 ವರ್ಷ ಹಿಂದೆ ಮಾಡಿದರು. ಸೊ ಡೆಲಿಗೇಷನ್ ಕೂಡ ನನಗೆ ಕೊಡಿಸಿ ನನಗೆ ಈ ಒಂದು ಸ್ಥಾನಕ್ಕೆ ತರುವಂಥ ವ್ಯವಸ್ಥೆನ ನಮ್ಮ ಕಾರ್ಯಕರ್ತರು ಮಾಡಿದ್ರು ಅಂತ ಭಾಳಷ್ಟು ಹೆಮ್ಮೆ ಯೋಜನೆಗಳು ಹಾಕೊಂಡಿದ್ದೀರಿ ಸರ್? ಈಗ ರೈತರಿಗಾಗಿ ಮುಂದೆ ಏನೇನು ಪ್ಲಾನ್ ಅಂತ ಹೇಳಿದೆ. ಫಸ್ಟಿಗೆ ನಾನು ಹೇಳಿದ್ದು ಹೊಸದು. ಇದು ಪ್ರಥಮ ಬಾರಿಗೆ ನಾನು ಇಲ್ಲಿ ಪ್ರವೇಶ ಮಾಡ್ತಾ ಇರೋದು. ಇಲ್ಲಿ ಬಂದ ಮೇಲೆ ಅದರ ಏನೇನು ಪರಿಸ್ಥಿತಿ ಇದೆ ಅನ್ನೋದು ನೋಡೋಣ. ಮೊದಲಿಗೆ ರೈತರಿಗೆ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ. ಜೊತೆಗೆ ಪತ್ರಗಳನ್ನು ಏನು ನಾವು ಸಾಲವನ್ನು 0 ಬಡ್ಡಿ ದರದಲ್ಲಿ ಡಿಸಿಸಿ ಬ್ಯಾಂಕ್ನಿಂದ ಕೊಡಮಾಡ್ತಾರೆ, ಅದನ್ನು ದ್ವಿಗುಣ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನ ಇನ್ನೂ ಒಂದು 10ರಿಂದ 15 ಹೆಚ್ಚಿಗೆ ಮಾಡುವಂಥ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇನೆ. ಈಗ ಭಾಳಷ್ಟು ಜನ ಸೆಳೀತಾ ಇದ್ದಾರೆ. ಅಂದರೆ ನಮ್ಮ ಬಣ ನೀವು ಈಗ ಅವಿರೋಧ ಆಯ್ಕೆ ಆದರೆ ಅಂತಂದರೆ ನಿಮ್ಮನ್ನು ಸಂಪರ್ಕ ಮಾಡಿರ್ಬೇಕು, ಬೇರೆಯವರು ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಂಥದ್ದು ಏನಾದರೂ ಅವಕಾಶ ತಮಗೇನಾದರೂ
ಫೋನ್ಗೆ ಬಂತ ಅಥವಾ ಏನಾದರೂ ಆಯ್ತಾ ಅಂತ? ಇಲ್ಲಿವರೆಗೆ ಬಂದಿಲ್ಲ, ಬರೋದೂ ಇಲ್ಲ. ಯಾಕಂದ್ರೆ ನಮ್ಗೆ ಹಣಿ ಮೇಲೆ ಸಿಕ್ಕಾಯ್ತ್ರಿ, ಯಾವ ಸಿಕ್ಕ ಅಂತ? ಜಾರಕಿಹೊಳಿ ಸಿಕ್ಕ ಅಂತ. ಎದ್ದ ಮೇಲೆ ಅದು ಲೈನ್ ಹೊಡಿಯೋ ಮಂದಿ ಬೇಳೆ ಹಂಗೆ ಪಟಾಸಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ? ಇಲ್ಲಿಲ್ಲ, ಆ ರೀತಿ ಯಾವುದೂ ಇಲ್ಲ, ನಾವು ಮಾಡಿಲ್ಲ. ಸುಳ್ಳು ಹೇಳಬಾರ್ದು, ಯಾರು ಮಾಡುವಂಥ ಪ್ರಯತ್ನ ಮಾಡಿಲ್ಲ, ಮುಂದೆ ಕೂಡ ಮಾಡುವಂಥ ಬರೋದಿಲ್ಲ. ಈಗ ಪ್ರತಿಯೊಂದು ಊರಾಗೂ ಸೊಸೈಟಿ ಇರ್ಬೇಕಂತ ರೈತರ ಆಸೆ ಇರ್ತದೆ. ಅದೇ ಈಗ ನಮ್ಮ ಯರಗಟ್ಟಿ ಯರಗಟ್ಟಿ ತಾಲೂಕಿನಲ್ಲಿ 34 ಸೊಸೈಟಿಗಳಿವೆ. ಒಂದೊಂದು ಊರಲ್ಲಿ 2-3 ಅದಾವೆ. ಕೆಲವೊಂದು ಊರಲ್ಲಿ ಕೆಲವೊಂದು ಗ್ರಾಮದಲ್ಲಿ ಒಂದೊಂದು ಸೊಸೈಟಿ ಕೂಡ ಇಲ್ಲ. ಅಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗಾಗಿ ನಮ್ಮ ನುಗ್ಗಾನಟ್ಟಿ ಆಗಿರ್ಬೋದು, ಬೋಳ್ಕಡಿಮೆ ಅಂತ ಗ್ರಾಮ ಇದೆ, ಕೊರ್ಕಪ್ಪ ಅಂತಿದೆ. ಅಂತಲ್ಲಿ ನಾನು ಮೊದಲು ಪ್ರಯಾರಿಟಿ ಮೇಲೆ ಅಲ್ಲಿ ಸೊಸೈಟಿಯನ್ನು, ಹೊಸ ಸೊಸೈಟಿ ಅಂತ ಮಾಡುವಂತ ಮಾಡಿ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ನಾವು ಮಾಡ್ತೇವೆ. ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. 3 ಗಂಟೆ ಇನ್ನೂ 1 ಗಂಟೆ ಕಾಯ. ನಾನಿಲ್ಲಬೇಕೆಂದು ಇಚ್ಛೆ ಪಟ್ಟಿಲ್ಲ. ನಮ್ಮ ಬಿಕೆಪಿಯ ಸದಸ್ಯರನ್ನ ತನು ಮನ ಧನದಿಂದ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದೆ. ಆದರೆ ಬಿಕೆಪಿಯ ಸದಸ್ಯರು ಸೇರಿ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ಗೆ ಪ್ರಥಮ ಬಾರಿಗೆ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ಏನಿದೆ ನೋಡೋಣ. ರೈತರಿಗೆ ಬರುವ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ಮುಟ್ಟಿಸುವ ಕೆಲಸ ಮಾಡುತ್ತೇನೆ. ಅವಿರೋಧ ಆಯ್ಕೆ ಆದರೆ ಬೇರೆಯವರು ಕರೆ ಮಾಡಿದರೆ ಹೇಗೆ ಎನ್ನುವ ಪ್ರಶ್ನೆ ಫೋನ್ ಬರೋದಿಲ್ಲ. ನಮ್ಮ ಹಣೆ ಮೇಲೆ ಜಾರಕಿಹೊಳಿ ಮುದ್ರೆ ಇದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.